ಶಿವಭೂತಿಯ ಕತೆ ಪಾಠದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಪಂಚತಂತ್ರದಲ್ಲಿ ಅಡಕವಾಗಿರುವ ಸಂದೇಶಗಳು ಯಾವುವು? ಉತ್ತರ: ಪಂಚತಂತ್ರವು ಮಾನವನ ಬದುಕಿನ ಮೂಲ ಅಂಶಗಳಾದ ತತ್ವಶಾಸ್ತ್ರ, ರಾಜಕೀಯ, ಸಂಗೀತ, ಖಗೋಳಶಾಸ್ತ್ರ ಮತ್ತು ಮಾನವ ಸಂಬಂಧಗಳನ್ನು ಕುರಿತ ವೈಜ್ಞಾನಿಕ ವಿಷಯಗಳನ್ನು ಸರಳ ಶೈಲಿಯಲ್ಲಿ ಚರ್ಚಿಸುತ್ತದೆ. ಈ ಕೃತಿಯು ಅನ್ಯೋನ್ಯತೆ, ಪ್ರೀತಿ ಮತ್ತು ಕರುಣೆ, ನಿಸ್ವಾರ್ಥತೆಯಿಂದ ಕೂಡಿರುವ ಎದೆಗಾರಿಕೆ, ಸಾಮೂಹಿಕ ಬದುಕು, ಅನ್ಯೋನ್ಯ ಅರಿವು ಮತ್ತು ಜ್ಞಾನ ಸಂಪಾದನೆಯ ವಿಷಯಗಳನ್ನು ನಮಗೆ ಬೋಧಿಸುತ್ತದೆ. ಪ್ರಶ್ನೆ 2. ಬಾವಿಯಲ್ಲಿ ಬಿದ್ದವರು ಯಾರು? ಅವರು ಹೇಗೆ ಬಾವಿಯಲ್ಲಿ ಬಿದ್ದರು? ಉತ್ತರ: ಬೇಡ, ಹುಲಿ, ಸರ್ಪ, ಮಂಗ ಇವುಗಳು ಬಾವಿಯಲ್ಲಿ ಬಿದ್ದವು. ಕಂಬಳಕನೆಂಬ ಬೇಡನನ್ನು ಒಂದು ಹುಲಿಯು ಅರಣ್ಯದಲ್ಲಿ ಅಟ್ಟಿಸಿಕೊಂಡು ಬಂದಿತು. ಬೇಡನು ಪ್ರಾಣಭಯದಿಂದ ದಿಕ್ಕುಗಾಣದೆ ಓಡಿ ಬರುತ್ತಾ ಹಳೆಯ ಬಾವಿಯಲ್ಲಿ ಬಿದ್ದನು. ಕೋಪದಿಂದ ಕುರುಡಾದ ಹುಲಿಯು ಅದೇ ಬಾವಿಯಲ್ಲಿ ಬಿದ್ದಿತು. ಅದೇ ದಾರಿಯಲ್ಲಿ ಚಪಲಕನೆಂಬ ಒಂದು ಕಪಿಯು ಬಾಯಾರಿ ನೀರು ಕುಡಿಯಲು ಬಾವಿಯನ್ನು ಹೊಕ್ಕು ದಡದ ಮೂಲಕ ಇಳಿಯುತ್ತಾ ಜೋತು ಬಿದ್ದಿದ್ದ ಸರ್ಪವನ್ನು ಬಳ್ಳಿ ಎಂದು ತಿಳಿದು ಅದನ್ನು ಹಿಡಿದು ಹಾವು ಸಹಿತ ಬಾವಿಯಲ್ಲಿ ಬಿದ್ದಿತು. ಪ್ರಶ್ನೆ 3. ಶಿವಭೂತಿ ಯಾರು? ಅವನು ಬಾವಿಯ ಬಳಿ ಏಕೆ ಬಂದನು? ಉತ್ತರ: ಶಿವಭೂತಿಯು ಒಬ್ಬ ಬ್ರಾಹ್ಮಣ. ಇವನು ತೀರ್ಥಯಾತ್ರೆಗೆಂದು ಹೊರಟಿದ್ದನು. ದಾರಿಯಲ್ಲಿ ಬಾಯಾರಿಕೆಯಾದಾಗ ಅವನು ಬಾವಿಯ ಬಳಿ ನೀರು ಕುಡಿಯಲೆಂದು ಬಂದನು. ಆ ಬಾವಿಯಿಂದ ನೀರು ತೆಗೆಯಲು ಒಂದು ಬಳ್ಳಿಗೆ ತನ್ನ ಸಣ್ಣ ಕಳಸಗಿಂಡಿಯನ್ನು ಕಟ್ಟಿ ಬಾವಿಯಲ್ಲಿ ಬಿಡುತ್ತಾನೆ. ಹೀಗೆ ಶಿವಭೂತಿಯು ತನ್ನ ದಾಹವನ್ನು ಶಮನ ಮಾಡಿಕೊಳ್ಳಲೆಂದು ಬಾವಿಯ ಹತ್ತಿರಕ್ಕೆ ಬಂದನು. ಪ್ರಶ್ನೆ 4. ಶಿವಭೂತಿಯು ಯಾರನ್ನು ರಕ್ಷಿಸಿದನು? ಅವರೆಲ್ಲರೂ ಅವನಿಗೆ ಹೇಳಿದ್ದೇನು? ಉತ್ತರ: ಶಿವಭೂತಿಯು ಹುಲಿ, ಸರ್ಪ, ಕಪಿ ಹಾಗೂ ಬೇಡನನ್ನು ರಕ್ಷಿಸಿದನು. ಹುಲಿಯು ಶಿವಭೂತಿಯ ಉಪಕಾರವನ್ನು ಹೊಗಳಿ ತಾನು ಆ ಪರ್ವತದ ತಪ್ಪಲಿನಲ್ಲಿರುವ ಒಂದು ಗುಹೆಯಲ್ಲಿ ವಾಸಿಸುತ್ತಿರುವೆನೆಂದು, ತಾವು ಅಲ್ಲಿಗೆ ಬಂದರೆ ಅಮೂಲ್ಯವಾದ ಕಾಣಿಕೆಗಳನ್ನು ಕೊಡುತ್ತೇನೆಂದಿತು. ಹಾಗೆಯೇ ಕಪಿಯೂ ಸಹ ಸಂತೋಷಪಟ್ಟು ತಮ್ಮ ಕರುಣೆಯಿಂದ ತಾನು ಬದುಕುಳಿದನು. ತಾನು ಬದರಿಕಾಶ್ರಮದಲ್ಲಿರುತ್ತೇನೆ, ಅಲ್ಲಿಗೆ ಬಂದರೆ ಸತ್ಕರಿಸುತ್ತೇನೆಂದು ಹೇಳಿತು. ನಂತರ ಸರ್ಪವು ಶಿವಭೂತಿಗೆ ವಂದನೆ ಸಲ್ಲಿಸಿತು. ಕೊನೆಗೆ ಶಿವಭೂತಿ ರಕ್ಷಿಸಿದ ಕಿರಾತನು ಸಹ ತಾವು ಪದ್ಮನಗರಕ್ಕೆ ಬಂದರೆ ಕೈ ಮೀರಿ ಸತ್ಕರಿಸುತ್ತೇನೆಂದು ನುಡಿದನು. ಪ್ರಶ್ನೆ 5. ಹುಲಿಯು ಶಿವಭೂತಿಗೆ ಏನೆಂದು ಹೇಳಿತು? ಉತ್ತರ: ಶಿವಭೂತಿಯು ನೀರು ತುಂಬಿದ ಗಿಂಡಿಯನ್ನು ಮೇಲೆತ್ತುವಾಗ ಬಾವಿಯಲ್ಲಿ ಬಿದ್ದಿದ್ದ ಹುಲಿಯು ಅದಕ್ಕೆ ನೇತಾಡುತ್ತಿತ್ತು. ಕೈಗೆ ಭಾರವಾದರೂ ಬಲವಾಗಿ ಹಿಡಿದು ಎತ್ತಿದನು. ಆ ಹುಲಿಯು ವಿನಯದಿಂದ ನಮಸ್ಕರಿಸಿತು. ಹುಲಿಯನ್ನು ಕಂಡು ಆಶ್ಚರ್ಯದಿಂದ ಅದು ಬಾವಿಯಲ್ಲಿ ಹೇಗೆ ಬಿದ್ದಿತೆಂದು ಶಿವಭೂತಿಯು ಕೇಳಿದಾಗ ಹುಲಿಯು ತಾನು, ಬೇಡ, ಸರ್ಪ, ಕಪಿ ಎಲ್ಲರೂ ಬಿದ್ದ ಕಥೆಯನ್ನು ಹೇಳಿತು. ತಮ್ಮ ಉಪಕಾರದಿಂದ ತನ್ನ ಜೀವ ಉಳಿಯಿತೆಂದು ತಾನು ದೂರದಲ್ಲಿ ಕಾಣುವ ಪರ್ವತ ಪಂಕ್ತಿಯ ತಪ್ಪಲಿನಲ್ಲಿರುವ ಒಂದು ಗುಹೆಯಲ್ಲಿ ವಾಸಿಸುತ್ತಿದ್ದೇನೆಂದು, ಅಲ್ಲಿಗೆ ತಾವು ಬನ್ನಿರೆಂದು ಹೇಳಿತು. ನಂತರ ಆ ಹುಲಿಯು ಬೇಡನನ್ನು ಮಾತ್ರ ರಕ್ಷಿಸಬಾರದೆಂದು, ಅವನು ನೀಚನಿಗೆ ಎಷ್ಟು ಉಪಕಾರ ಮಾಡಿದರೂ ತನ್ನ ನೀಚ ಬುದ್ಧಿಯನ್ನು ಬಿಡುವುದಿಲ್ಲ ಎಂದು ನುಡಿಯಿತು. ಪ್ರಶ್ನೆ 6. ಶಿವಭೂತಿಯು ಕಿರಾತನನ್ನು ರಕ್ಷಿಸಿದನೇ? ಏಕೆ? ಉತ್ತರ: ಶಿವಭೂತಿಯು ಕಿರಾತನನ್ನು ರಕ್ಷಿಸಿದನು. ಹುಲಿಯು ಶಿವಭೂತಿಗೆ ನೀಚನಿಗೆ ಉಪಕಾರ ಮಾಡಿದರೆ ಅಪಕಾರವನ್ನೇ ಮಾಡುತ್ತಾನೆ. ಅದು ಹೇಗೆಂದರೆ ಹಾವಿಗೆ ಹಾಲೆರೆದಂತೆ. ಆದ್ದರಿಂದ ಬೇಡನನ್ನು ರಕ್ಷಿಸಬಾರದೆಂದು ಹೇಳಿ ಹೋಯಿತು. ಹುಲಿಯನ್ನು, ಕಪಿಯನ್ನು, ಸರ್ಪವನ್ನು ರಕ್ಷಿಸಿದ ಮೇಲೆ ಕಿರಾತನನ್ನು ರಕ್ಷಿಸದೇ ಹೋದರೆ ಅವನಿಗೆ ಪಕ್ಷಪಾತ ತೋರಿದಂತಾಗುತ್ತದೆ. ಪರೋಪಕಾರವು ಎಂದೂ ಕೆಟ್ಟದ್ದಲ್ಲ. ಆದ್ದರಿಂದ ಯತ್ಪರಾರ್ಥಂ ಶರೀರಂ ಎಂಬ ಸುಭಾಷಿತದಂತೆ ಈ ಬೇಡನನ್ನು ರಕ್ಷಿಸದೇ ಹೋದರೆ ತಾನು ಕೆಟ್ಟವನಾಗುತ್ತೇನೆ, ತನಗೆ ಏನಾದರೂ ಆಗಲಿ ಎಂದು ತನ್ನಲ್ಲಿ ಆಲೋಚಿಸಿದ ಪರೋಪಕಾರಿಯಾದ ಶಿವಭೂತಿಯು
ಕರುಣೆಯಿಂದ ಆ ಕಿರಾತನನ್ನು ರಕ್ಷಿಸುತ್ತಾನೆ. ಪ್ರಶ್ನೆ 7. ಹುಲಿ ಮತ್ತು ಕಪಿ ಶಿವಭೂತಿಯನ್ನು ಹೇಗೆ ಸತ್ಕರಿಸಿದವು? ಉತ್ತರ: ಶಿವಭೂತಿಯು ಹಲವಾರು ದಿನಗಳ ನಂತರ ತೀರ್ಥಯಾತ್ರೆಯನ್ನು ಮುಗಿಸಿ ಪರ್ವತ ಪಂಕ್ತಿಗಳ ತಪ್ಪಲಿನಲ್ಲಿ ಬರುತ್ತಿರುವಾಗ ಹುಲಿಯು ಅವನನ್ನು ಕಂಡು ಓಡಿ ಬಂದು ನಮಸ್ಕರಿಸಿ ತನ್ನ ಗುಹೆಗೆ ಕರೆದುಕೊಂಡು ಹೋಯಿತು. ತನ್ನಲ್ಲಿದ್ದ ಅಪಾರವಾದ ಅಮೂಲ್ಯವಾದ ಒಡವೆಗಳನ್ನು ಶಿವಭೂತಿಗೆ ಕೊಟ್ಟು ಆದರದಿಂದ ಸತ್ಕರಿಸಿ ಕಳುಹಿಸಿಕೊಟ್ಟಿತು. ಹುಲಿಯು ಕೊಟ್ಟ ವಸ್ತ್ರಾಭರಣಗಳಿಂದ ತಾನು ಸಿರಿವಂತನಾದನೆಂದು ಶಿವಭೂತಿಯು ಸಂತೋಷ ಪಡುತ್ತಾ ಬದರಿಕಾಶ್ರಮಕ್ಕೆ ಬರುತ್ತಾನೆ. ಅಲ್ಲಿ ಒಂದು ಮಾವಿನ ಮರದ ಕೆಳಗೆ ಮಲಗಿ ವಿಶ್ರಾಂತಿ ಪಡೆಯುತ್ತಿರುತ್ತಾನೆ. ಆ ವನದಲ್ಲಿದ್ದ ಕಪಿಯು ತನ್ನ ಜೀವ ಕಾಪಾಡಿದ ಶಿವಭೂತಿಯನ್ನು ಕಂಡು ಪ್ರೀತಿಯಿಂದ ಆ ವನದ ಹಲಸು, ಮಾವು, ಪೇರಲೆ, ಬಾಳೆ ಮುಂತಾದ ಹಣ್ಣುಗಳನ್ನು ತಂದುಕೊಟ್ಟು ಸತ್ಕರಿಸಿತು. ಪ್ರಶ್ನೆ 8. ಕಂಬಳಕನ ಊರು ಯಾವುದು? ಅವನು ಶಿವಭೂತಿಗೆ ಮಾಡಿದ ದ್ರೋಹವೇನು? ಉತ್ತರ: ಕಂಬಳಕನೆಂಬ ಕಿರಾತನು ಪದ್ಮನಗರದಲ್ಲಿ ವಾಸವಾಗಿದ್ದನು. ಹುಲಿ ಮತ್ತು ಕಪಿಯಿಂದ ಉಪಚರಿಸಿಕೊಂಡು ಬಂದ ಶಿವಭೂತಿಯು ಪದ್ಮನಗರಕ್ಕೆ ಬಂದನು. ತನ್ನ ಮನೆಯನ್ನು ಹುಡುಕುತ್ತಾ ಬೀದಿಯಲ್ಲಿ ಬರುತ್ತಿದ್ದ ಶಿವಭೂತಿಯನ್ನು ಕಂಡ ಆ ಬೇಡನು ಅವನಿಗೆ ನಮಸ್ಕರಿಸಿ ತನ್ನ ಮನೆಗೆ ಕರೆದುಕೊಂಡು ಹೋದನು. ತನ್ನ ಬಡತನದ ಕಾರಣದಿಂದ ಶಿವಭೂತಿಯನ್ನು ಉಪಚರಿಸಲಾಗುತ್ತಿಲ್ಲವೆಂದು ವಿವರಿಸಿದನು. ಬೇಡನ ದೈನ್ಯ ಸ್ಥಿತಿಯನ್ನು ನೋಡಿದ ಶಿವಭೂತಿ ಅವನಿಗೆ ಬಾಳುವ ಉಪಾಯವನ್ನು ತೋರುತ್ತೇನೆಂದು ಹುಲಿಯು ತನಗೆ ಕೊಟ್ಟ ಆಭರಣಗಳನ್ನು ಕಿರಾತನಿಗೆ ತೋರಿಸುತ್ತಾನೆ. ಆದರೆ ಬೇಡನು ಶಿವಭೂತಿಯ ಬಗ್ಗೆ ಕೆಡುಕನ್ನೇ ಆಲೋಚಿಸಿ ರಾಜನ ಬಳಿಗೆ ಹೋಗಿ ತಾವು ತೊಡುವ ಆಭರಣಗಳನ್ನು ತನ್ನ ಮನೆಯಲ್ಲಿರುವ ಒಬ್ಬ ಆಗುಂತಕ ತಂದಿದ್ದಾನೆಂದು ದೂರು ನೀಡುತ್ತಾನೆ. ಆಗ ರಾಜನು ಶಿವಭೂತಿಯ ಹತ್ತಿರವಿದ್ದ ಒಡವೆಯನ್ನು ಕಸಿದು ಅವನನ್ನು ಸೆರೆಮನೆಗೆ ಅಟ್ಟುತ್ತಾನೆ. ಪ್ರಶ್ನೆ 9. ಶಿವಭೂತಿಗೆ ಸರ್ಪವು ಹೇಗೆ ನೆರವಾಯಿತು? ಉತ್ತರ: ಕಷ್ಟ ಬಂದಾಗ ನನ್ನನ್ನು ನೆನೆಯಿರಿ ಎಂದು ಹೇಳಿದ ಸರ್ಪದ ಮಾತು ಶಿವಭೂತಿಗೆ ನೆನಪಿಗೆ ಬಂದು ಸೆರೆಮನೆಯಲ್ಲಿದ್ದಾಗ ಅವನು ಸರ್ಪವನ್ನು ನೆನೆದನು. ತಕ್ಷಣ ಸರ್ಪವು ಬಂದು ನಮಸ್ಕರಿಸುತ್ತದೆ. ನಡೆದುದನ್ನು ಶಿವಭೂತಿಯು ಸರ್ಪಕ್ಕೆ ವಿವರಿಸುತ್ತಾನೆ. ಸರ್ಪವು ತಾನು ಅರಸನ ಹಿರಿಯ ಮಗನನ್ನು ಈಗಲೇ ಕಚ್ಚಿಕೊಲ್ಲುವುದಾಗಿ ಹೇಳಿ ಅವನನ್ನು ಶಿವಭೂತಿಯಲ್ಲದೆ ಬೇರೆಯವರಿಂದ ಬದುಕಿಸಲಾಗುವುದಿಲ್ಲ ಎಂದು ತಿಳಿಸುತ್ತದೆ. ಹಾವು ಹಾಗೆಯೇ ಮಾಡುತ್ತದೆ. ಯಾರು ಮಂತ್ರಿಸಿದರೂ ರಾಜಕುಮಾರನು ಎದ್ದೇಳುವುದಿಲ್ಲ. ರಾಜನು ತನ್ನ ಮಗನನ್ನು ಬದುಕಿಸಿದವರಿಗೆ ಕೇಳಿದುದನ್ನು ಕೊಡುವೆನೆಂದು ಡಂಗೂರ ಹೊಡೆಸುತ್ತಾನೆ. ಆಗ ಶಿವಭೂತಿಯು ತನ್ನ ಗಿಂಡಿಯ ನೀರನ್ನು ಮಂತ್ರಿಸಿ ರಾಜಕುಮಾರನಿಗೆ ಚಿಮುಕಿಸುತ್ತಾನೆ. ರಾಜಕುಮಾರನು ಎದ್ದೇಳುತ್ತಾನೆ. ಶಿವಭೂತಿಯಿಂದ ನಡೆದ ವಿಚಾರವನ್ನು ತಿಳಿದು ರಾಜನು ಕಿರಾತನನ್ನು ಕೊಲ್ಲಿಸುತ್ತಾನೆ. ಶಿವಭೂತಿಯನ್ನು ಸನ್ಮಾನಿಸಿ ಕಳಿಸುತ್ತಾನೆ. ಪ್ರಶ್ನೆ 10. ಈ ಕಥೆಯಿಂದ ತಿಳಿದು ಬರುವ ನೀತಿ ಏನು? ಉತ್ತರ: ಯೋಗ್ಯದಲ್ಲದವರಿಗೆ ದಾನ ಮಾಡಬಾರದು, ನೀಚರಿಗೆ ಉಪಕಾರ ಮಾಡಬಾರದು. ಎಷ್ಟೇ ಉಪಕಾರ ಮಾಡಿದರೂ ಅವರ ನೀಚತನವನ್ನು ಅವರು ಬಿಡುವುದಿಲ್ಲ. ಇಂಥ ನೀಚರನ್ನು ನಂಬಿದವರಿಗೆ ಈ ಜಗತ್ತಿನಲ್ಲಿ ಆಪತ್ತುಗಳ ಪರಂಪರೆ ಬೆನ್ನಟ್ಟುತ್ತದೆ. ಆದರೆ ಕೊನೆಗೆ ಸತ್ಯಕ್ಕೆ, ಉತ್ತಮ ನಡವಳಿಕೆಗೆ ಜಯ ಲಭಿಸುವುದಾದರೂ ನೀಚರಿಗೆ ಉಪಕಾರ ಮಾಡಬಾರದು, ಅವರಿಂದ ದೂರವೇ ಉಳಿಯಬೇಕು. ದುಷ್ಟರ ಸಹವಾಸ ಕೆಟ್ಟದ್ದು ಎಂಬ ನೀತಿಯನ್ನು ಪಂಚತಂತ್ರದ ಈ ಕಥೆಯು ತಿಳಿಸುತ್ತದೆ.